Next question. Using Maclaurin series, expand root of 1 plus sin 2x in powers of x up to the terms x power 4 ಮಾಡೋದು ಹಿಂಗೆ ನೋಡ್ಕೊಳ್ಳಿ. ತುಂಬ ಈಸಿ ಪ್ರಾಬ್ಲಮ್ ಇದು. ಫಸ್ಟು y ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ sin 2x ಬರ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅಟೆನ್ಷನ್ ಮಾಡಬೇಕು ಸ್ಟಾರ್ಟಿಂಗು. ಈಗ ನೋಡಿ, ಇಲ್ಲಿ ಸೈನ್ 2x ಅಂದರೆ ಫಾರ್ಮುಲಾ, ಇದು ರಫ್ ವರ್ಕ್, ಇದು 2 sin x ಇಂಟು ಕಾಸ್ ಎಕ್ಸ್. ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಅಲ್ವಾ? ಅದೇ ಥರ 1 ಬದಲು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದು. ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬದಲು 1 ಬರೀಬೋದು. ಅದೇ ಥರ 1 ಬದಲು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರೀಬೋದು. ಇಲ್ಲೇನಾಗುತ್ತೆ, y ಈಸ್ ಈಕ್ವಲ್ ಟು ರೂಟ್ ಆಫ್ 1 ಬದಲು ಇದು ಬರ್ಕೊಳ್ಳಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ 2x ಬದಲು ಇದು ಬರ್ಕೊಳ್ಳಿ, 2 sin x ಇಂಟು ಕಾಸ್ ಎಕ್ಸ್. ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇದ್ದಂಗೆ, ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದ್ದಂಗೆ. 2 sin x ಇಂಟು ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ಲಿ ಇತ್ತು. ಜ್ಞಾಪಕ ಇಟ್ಕೊಳ್ಳಿ, ಏನು ಫಾರ್ಮುಲಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ಲಿ ಇದ್ದರೆ ನಾವೇನಂತ ಬರಿಬೋದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇಲ್ಲಿ ಎ ಅಂದರೆ ಸೈನ್ ಎಕ್ಸ್, ಬಿ ಅಂದರೆ ಕಾಸ್ ಎಕ್ಸ್. ಅಂದರೆ y ಈಸ್ ಈಕ್ವಲ್ ಟು ರೂಟ್ ಹಂಗೆ ಇರಲಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ ಸ್ಕ್ವೇರು ಮತ್ತು ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ. y ಈಸ್ ಈಕ್ವಲ್ ಟು ಏನು ಉಳಿಯುತ್ತೆ? ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಉಳಿಯುತ್ತೆ. ಫಸ್ಟಿಂದ ಹೇಳ್ತೀನಿ ನೋಡಿ. ಫಸ್ಟ್ ಕ್ವಶನ್ ಬಂದು y ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಸೈನ್ 2x, y ಈಸ್ ಈಕ್ವಲ್ ಟು ರೂಟ್ ಆಫ್ 1 ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ಸೈನ್ 2x ಅಂದರೆ 2 sin x ಕಾಸ್ ಎಕ್ಸ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ದೇರ್ಫೋರ್ ಅಂತ ಬರ್ತು y ಆಫ್ 0 ಅಂದರೆ ಎಕ್ಸ್ ಜಾಗದಲ್ಲಿ 0 ಹಾಕಬೇಕು. ನೋಡಿ, ಸೈನ್ 0 ಪ್ಲಸ್ ಕಾಸ್ 0. ಜ್ಞಾಪಕ ಇಟ್ಕೊಳ್ಳಿ, ಸೈನ್ 0 ಅಂದರೆ ಜೀರೋ, ಕಾಸ್ 0 ಅಂದರೂ 0, ಕಾಸ್ 0 ಅಂದರೆ 1. ಅಂದರೆ ಏನಾಗುತ್ತೆ ಇದು? ಸೈನ್ 0 ಬದಲು 0 ಹಾಕ್ಕೊಳ್ಳಿ, ಕಾಸ್ 0 ಬದಲು 1, 0 ಪ್ಲಸ್ 1 ಅಂದರೆ 1. ಈಗೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗಬೇಕು. ಸಾರಿ, ಈಗ ನೋಡಿ, ಈಗ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ, ಈಗ ಫಸ್ಟು ಏನು ಮಾಡಿ, y ಈಸ್ ಈಕ್ವಲ್ ಟು ಏನು? ರೂಟ್ ಆಫ್ 1 ಪ್ಲಸ್ ಸೈನ್ 2x, y ಈಸ್ ಈಕ್ವಲ್ ಟು 1 ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್, ಸೈನ್ 2x ಅಂದರೆ 2 sin x ಇಂಟು ಕಾಸ್ ಎಕ್ಸ್. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಅಂದರೆ ಸೈನ್ ಎಕ್ಸ್, ಬಿ ಅಂದರೆ ಕಾಸ್ ಎಕ್ಸ್. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಈಗ ಡಿಫ್ರೆನ್ಷಿಯೇಟ್ ಮಾಡಿದಾಗ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲೇಸು, ಡಿ ಬೈ ಡಿ ಎಕ್ಸ್ ಆಫ್ y ಅಂದರೆ y1, ಇನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಇಲ್ಲೇನಾಗುತ್ತೆ ಅಂದರೆ ವೈಗೆ ಡಿಫ್ರೆನ್ಷಿಯೇಷನ್ ಏನು? y1 ಈಸ್ ಈಕ್ವಲ್ ಟು ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಎಕ್ಸು ಪ್ಲಸ್ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಎಕ್ಸ್. ಅಂದರೆ y1 ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್. therefore y1 ನಾವು 0 ಅಂತ ಬರೆದು ಈ ಎಕ್ಸಾಕ್ಟಲ್ಲಿ 0 ಆಗಬೇಕು. ಇಲ್ಲಿ
ಕಾಸ್ 0 ಎಕ್ಸ್ ಎಲ್ಲಿರುತ್ತೆ ಅಲ್ಲಿ ಮೈನಸ್ ಸೈನ್ 0. ಕಾಸ್ 0 ವ್ಯಾಲ್ಯೂ ಗೊತ್ತಿರಬೇಕು. ಕಾಸ್ 0 ಅಂದರೆ 1, ಸೈನ್ 0 ಅಂದರೆ 0. 1 ಮೈನಸ್ 0 ಅಂದರೆ 1. ಈಗ ಡಿಫ್ರೆನ್ಷಿಯೇಷನ್ ಆಫ್ y2. ಡಿ ಬೈ ಡಿ ಎಕ್ಸ್ ಆಫ್ y1ಗೆ ಡಿಫ್ರೆನ್ಷಿಯೇಷನ್ ಬಂದು y2. ಇದಂತೂ ಗೊತ್ತು. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಇದೇನಾಗುತ್ತೆ ಈಗ y1ಗೆ ಡಿಫ್ರೆನ್ಷಿಯೇಷನ್ y2, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. ದೇರ್ಫೋರ್ y2 ಆಫ್ 0 ಬಂತು ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿ ಸೈನ್ 0 ಮೈನಸ್ ಸೈನ್ 0 ಮೈನಸ್ ಕಾಸ್ 0 ಅಂದರೆ ಮೈನಸ್ ಸೈನ್ 0 ಅಂದರೆ 0 ಮೈನಸ್ ಕಾಸ್ 0 ಅಂದರೆ 1. ಮೈನಸ್ 0 ಮೈನಸ್ 1 ಅಂದರೆ ಮೈನಸ್ 1 ಬರುತ್ತೆ. ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಈಗ y1, ಡಿ ಬೈ ಡಿ ಎಕ್ಸ್ ಆಫ್ y2, ಈಗ y2ಗೇನು y3. ಅದೇ ಥರ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್. ಈಗ ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ಬಿಟ್ಟು ಬರೀರಿ. y2ಗೆ ಡಿಫ್ರೆನ್ಷಿಯೇಷನ್ y3 ಮೈನಸ್ ಸೈನ್ ಎಕ್ಸ್ಗೆ ಕಾಸ್ ಎಕ್ಸು ಮೈನಸ್ ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್. ಇದನ್ನ ನೀಟಾಗಿ ರಿಯಾರೇಂಜ್ ಮಾಡ್ಕೊಳ್ಳಿ. y3 ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್. therefore y3 of 0 is equal to minus cos 0 plus sin 0. cos 0 1 sin 0 0 minus 1 ಆಗುತ್ತೆ. ಈಗ y3ಗೆ ಡಿಫ್ರೆನ್ಷಿಯೇಷನ್ y4 ಮೈನಸ್ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸು ಪ್ಲಸ್ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. y4 is equal to sin x plus cos x. Therefore y4 of 0 ಅಂದರೆ sin 0 plus cos 0. sin 0 is 0, cos 0 is 1. ಆನ್ಸರ್ 1. ಜ್ಞಾಪಕ ಇಟ್ಕೊಳ್ಳಿ. ಏನು ಜ್ಞಾಪಕ ಇಟ್ಕೋಬೇಕಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ y3 ಅಂದರೆ y4. ನೋಡಿ ಇದು ಫೋರ್ಕ್. ಇದು ನಾನು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ನೀವು ಮೆಕ್ಲಾರೆನ್ಸ್ ಸೀರೀಸ್ ಇಸ್ ಗಿವನ್ ಬೈ, ಇದಾದಮೇಲೆ ಇದು ಬರೀಬೇಕು. ಮೆಕ್ಲಾರೆನ್ಸ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಕೊಳ್ಳಿ. ನೋಡಿ ಫಾರ್ಮುಲಾ ಬಂದು ಅದಕ್ಕೆ y ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಆಫ್ 0 ಪ್ಲಸ್ ಎಕ್ಸ್ ಇಂಟು y1 ಆಫ್ 0 ಪ್ಲಸ್ x square by 2 factorial into y2 of 0 plus x cube by 3 factorial into y3 of 0 plus x power 4 by 4 factorial into y4 of 0 plus dot dot dot. ಈಗ y of x ಅಂದರೆ y ಅಂದ್ರೇನು? root of 1 plus sin 2x is equal to y of 0 ವ್ಯಾಲ್ಯೂ 1. ನೋಡಿ ಇದು y of 0, ಇದು y1 of 0, ಇದು y2 of 0. ಆ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಬೇಕು. x ಇಂಟು y1 of 0 ಬಂದು 1, x ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ ಕ್ಯಾಲ್ಸಿಯಂ ನೋಡಿ 2 ಶಿಫ್ಟ್ ಹೊಡೆದು ಇದು ಎಕ್ಸ್ ಇನ್ವರ್ಸ್ ಇದೆಲ್ಲ ನೋಡಿರಿ ಫ್ಯಾಕ್ಟೋರಿಯಲ್ ಬರುತ್ತೆ 2 x ಸ್ಕ್ವೇರ್ ಬೈ 2 y2 ಆಫ್ 0 ಬಂದು -1 x ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಶಿಫ್ಟ್ ಹೊಡೆದು ಇದು ನೋಡಿರಿ ಈಕ್ವಲ್ 6 y3 ಆಫ್ 0 ಬಂದು -1 4 ಫ್ಯಾಕ್ಟೋರಿಯಲ್ ಅಂದರೆ 4 ಶಿಫ್ಟ್ ಹೊಡೆದು ಇದು ಹೊಡೀರಿ ಬಂದುಬಿಡುತ್ತೆ 24. y4 of 0 is 1 plus dot 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 root of 1 plus sin 2x
ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಇಂಟು 1 ಅಂದರೆ ಎಕ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಕ್ಯೂಬ್ ಬೈ 6 ಪ್ಲಸ್ ಎಕ್ಸ್ ಪವರ್ 4 ಬೈ 24 ಪ್ಲಸ್ ಡಾಟ್ ಡಾಟ್ ಡಾಟ್. ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.